ರಾಜ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿ ಮಾಡಿ ಮಾತುಕತೆ ನಡೆಸಿದಾರಾ ಅಥವಾ ಇನ್ನೂ ಭೇಟಿ ಮಾಡಿಲ್ವಾ? ಏನಾಗ್ತಾ ಇದೆ ಅನ್ನೋದರ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಶತಾಯಗತಾಯವಾಗಿ ಸಿಎಂ ಗದ್ದುಗೆ ಏರ್ಲೇಬೇಕು ಅಂತ ಕನಸು ಕಾಣ್ತಿರುವ ಡಿಕೆ ಶಿವಕುಮಾರ್ ಕಳೆದ 3-4 ತಿಂಗಳಿನಿಂದ ಮಾಡದ ಸರ್ಕಸ್ಗಳೇ ಇಲ್ಲ. ಬೆಂಗಳೂರು ದೆಹಲಿ ಅಂತ ನಡೆಸಿದ ಪರ್ಯಟನೆಗೆ ಲೆಕ್ಕಗಳೇ ಇಲ್ಲ. ಇಷ್ಟಾದ್ರೂ ಕುರ್ಚಿ ಮಾತ್ರ ಅವರಿಂದ ಬಹಳ ದೂರನೇ ಉಳಿದಿದೆ. ಆದ್ರೂ ಸಹ ಮಹಾಭಾರತದ ದುರ್ಯೋಧನನಂತೆ ಛಲ ಬಿಡದೆ ಮತ್ತೆ ಇಂದು ದೆಹಲಿಗೆ ಹಾರಿದ್ದಾರೆ. ಹೋಗುವ ಮುನ್ನ ವರಿಷ್ಠರ ಒಪ್ಪಂದದ ವಿಷಯವನ್ನ ಮತ್ತೆ ನೆನಪಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುರುಕ್ಷೇತ್ರವೇ ನಡೀತಾ ಇದೆ. ಈ ಯುದ್ಧದಲ್ಲಿ ಗೆಲ್ಲಲೇಬೇಕೆಂದು ಜಿದ್ದಿಗೆ ಬಿದ್ದಿರುವ ಡಿಕೆ ಸೋನಿಯಾ ಗಾಂಧಿ ಭೇಟಿಗೆ ಸಜ್ಜಾಗಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ ಡಿಕೆಶಿ, ಯಾರ್ಯಾರು ಸಿಗ್ತಾರೋ ಎಲ್ಲರನ್ನ ಭೇಟಿ ಮಾಡ್ತೇನೆ. ನಿತ್ಯವೂ ನನಗೆ ಸಂತೋಷದ ದಿನವೇ, ಪ್ರತಿದಿನವೂ ಕಷ್ಟದ ದಿನವೇ. ಟೀಕೆಗಳು ಬರ್ತಾನೆ ಇರ್ತವೆ. ಟೀಕೆಗಳನ್ನ ಎದುರಿಸಲೇಬೇಕು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಮಾರ್ಮಿಕವಾಗಿ ಮಾತನಾಡಿದ್ರು. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ತೀವಿ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಿಂದ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾವು ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದೊಂದು ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದ್ರು ಮಾತುಕತೆ ನಡೆಸ್ತೀರಾ ಸರ್? ಆ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿ ಸರ್. ಯಾವುದು ಸಿಹಿ ತಗೋತಾ ಇದ್ದೀನಿ. ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಸಿಹಿ ಸುದ್ದಿ ಬರುತ್ತೆ ಸರ್. ದಿನಾ ಸಿಹಿ. ಇನ್ನು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ ಹೇಳಿದ್ದೇ ಅಂತಿಮ ತೀರ್ಮಾನ. ಡಿಕೆ ಶಿವಕುಮಾರ್ ಏನಾದ್ರೂ ಹೇಳಿದ್ರೆ ಅವರನ್ನೇ ಕೇಳಿ ಅಂತ ಖಾರವಾಗಿ ಉತ್ತರಿಸಿದ್ದಾರೆ. ಸದ್ಯ ಡಿಕೆ ದೆಹಲಿ ಯಾತ್ರೆ ಭಾರಿ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಮುಂದೆ ಹಲವು ವಿಚಾರ ಪ್ರಸ್ತಾಪಕ್ಕೆ ಡಿಕೆಶಿ ಅಂತೂ ಸಜ್ಜಾಗಿದ್ದಾರೆ. ಈ ವೇಳೆ ನಾಯಕತ್ವ ಗೊಂದಲ ಇತ್ಯರ್ಥಕ್ಕಾಗಿ ಒತ್ತಡ ಏರಲಿದ್ದಾರೆ. ಸಿಎಂ ಪಟ್ಟ ಕೊಡ್ಲೇಬೇಕೆಂದು ಬಿಗಿಪಟ್ಟು ಹಿಡಿಯುವ ಸಾಧ್ಯತೆಗಳಿವೆ. I have not come for any position, I say. I have not come for any position. Position is not important for me. Position will come whenever it wants to come. Of course, party is more important than everything. ಒಟ್ಟಾರೆ ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಸಿಎಂ ಪ್ರತಿಜ್ಞಾ ವಿಧಿ ಸ್ವೀಕರಿಸಬೇಕು ಅಂತ ಕನಸುಗಳೊಂದಿಗೆ ದೆಹಲಿಯ ಸೋನಿಯಾ ಮುಂದೆ ಕುಳಿತಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಡಿಕೆಗೆ ಸಿಹಿ ಸುದ್ದಿ ಈ ಬಾರಿನೂ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಬೆಂಗಳೂರು.